ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಈ ಮಿಷಿನ್ ನಿಮ್ಮ ಮನೇಲಿ ಇದೆ ಅಂತ ಅರ್ಥ. ಸೊ ಈ ಮಿಷಿನಿಂದ ಆರೋಗ್ಯಕರವಾದ ನೀರನ್ನು ನಿಮ್ಮ ಫ್ಯಾಮಿಲಿಗೆ ಕೊಟ್ಟು ನಿಮ್ಮ ಫ್ಯಾಮಿಲಿನ ಸೇಫ್ ಮಾಡ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ನಾನು ಈ ಮಿಷಿನಿನ ಲೈಫ್ ಸ್ಪ್ಯಾನ್ ಹೇಗಪ್ಪ ಹೆಚ್ಚು ಮಾಡ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಸಿಗುತ್ತೆ, ಅದನ್ನು ನೋಡಿ. ಇವತ್ತು ನಾನು ಈ ಮಿಷಿನಿನ ಕ್ಲೀನಿಂಗ್ ಪ್ರೊಸೆಸ್ ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಕ್ಲೀನಿಂಗ್ ಪ್ರೊಸೆಸ್ ಮಾಡೋಕ್ಕೂ ಮುಂಚೆ ನಾವು ಏನೇನು ಜಾಗ್ರತೆ ವಹಿಸ್ಕೊಳ್ಬೇಕು ಅಂತ ಅಂದರೆ, ಸೊ ಈ ಮಿಷಿನ್ ನಾವು ಏನಾದರೂ ವಾಲಿಗೆ ಅಟ್ಯಾಚ್ ಮಾಡಿದರೆ, ಗೋಡೆ ಮೇಲೆ ಏನಾದರೂ ಇಟ್ಟಿದ್ರೆ ಅದನ್ನು ಇಳಿಸಿ ನಾವು ಕ್ಲೀನಿಂಗ್ ಮಾಡಬೇಕು ಅನ್ನೋದಿದ್ದರೆ, ಫಸ್ಟು ನಾವು ಇಲ್ಲಿ ಇನ್ಹ್ಯಾನ್ಸರ್ ಇರುತ್ತಲ್ಲ, ಈ ಇನ್ಹ್ಯಾನ್ಸರ್ನ ನಾವು ತೆಗೆದುಬಿಡಬೇಕು. ಫಸ್ಟು ತೆಗೆದು ಪಕ್ಕಕ್ಕಿಟ್ಟು ಆಮೇಲೆ ನಾವು ಮಿಷಿನನ್ನು ಇಳಿಸ್ಕೊಂಡು ಕ್ಲೀನಿಂಗ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ, ಆ ಇನ್ಹ್ಯಾನ್ಸರ್ ಏನಾದರೂ ಆ ಕಡೆ ಈ ಕಡೆ ಎತ್ತಿಡುವಾಗ ಮಿಷಿನ್ ಒಳಗಡೆ ಹೋದರೆ ಮಿಷಿನ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ಕ್ಲೈಮ್ ಆಗೋದಿಲ್ಲ, ಕಂಪನಿನೇ ಹೇಳಿರೋದು. ಮಿಷಿನ್ ಏನಾದರೂ ಕೆಳಗಡೆನೇ ಇಟ್ಟಿದ್ರೆ ನಾವು ಇನ್ಹ್ಯಾನ್ಸರ್ ತೆಗೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮನೆ ಕೆಳಗಡೆ ಇಟ್ಟಿರೋದ್ರಿಂದ ನಾವು ತೆಗಿಯೋಕ್ಕೆ ಹೋಗೋದಿಲ್ಲ. ಸೊ ಹಾಗೆ ಒಳಗಡೆ ಹಾಕಿ ಇಟ್ಬಿಡ್ತಿದ್ದೀನಿ. ಸೊ ಇದರಲ್ಲಿ 6 ಪ್ರಕ್ರಿಯೆಗಳಿರುತ್ತೆ, ಸುಲಭವಾದ 6 ಪ್ರಕ್ರಿಯೆಗಳು. ನಾನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ, ಹಾಗೆ ಮಾಡ್ತಾ ಹೋದರೆ ಆಯಿತು. ಕ್ಲೀನಿಂಗ್ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂತ ಒಂದ್ಸರಿ ನೋಡೋಣ. ಸಿಟ್ರಿಕ್ ಆ್ಯಸಿಡ್ ಪೌಡರ್ 30 ಗ್ರಾಮ್ಸ್, ಆ್ಯಂಡ್ CPU ಅವರೇ ಕೊಟ್ಟಿರುವಂಥ CPU, ಮತ್ತು ಒಂದು ದೊಡ್ಡನೇ ಲೋಟ ಬೇಕಾಗುತ್ತೆ. ಸೊ ಗಾಜಿಂದಾದರೂ ಆಯಿತು, ಸ್ಟೀಲ್ದಿದ್ರೂ ಆಯಿತು. ಈ 3 ಐಟಮ್ಸ್ ಇದ್ದರೆ ಆರಾಮಾಗಿ ನಾವು ಕ್ಲೀನಿಂಗ್ನ ಮಾಡ್ಬೋದು. ಮೊದಲನೇದು ಏನು ಮಾಡಬೇಕಪ್ಪ ಅಂದರೆ, ಪವರ್ ಬಟನ್ ಆಫ್ ಮಾಡಿ ಮೇನ್ ಸ್ವಿಚ್ ಆಫ್ ಮಾಡಿ ನಾವು ಪ್ಲಗ್ನ ರಿಮೂವ್ ಮಾಡಬೇಕಾಗುತ್ತೆ. ಪ್ಲಗ್ನ ರಿಮೂವ್ ಮಾಡಿ ನಾವು ಇಲ್ಲಿ ಫಿಲ್ಟರ್ನ ರಿಮೂವ್ ಮಾಡೋದಕ್ಕೆ ಇಲ್ಲಿ ಪುಷ್ ಬಟನ್ನ ಕೊಟ್ಟಿರ್ತಾರೆ. ಪುಷ್ ಬಟನ್ನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಅದಾದಮೇಲೆ ನಾವು ಲಾಕರ್ನ ಓಪನ್ ಮಾಡಬೇಕು. ಇಲ್ಲಿ ರಿಂಗ್ ಕೊಟ್ಟಿದ್ದಾರಲ್ಲ, ಆ ರಿಂಗ್ನ ಲಾಕ್ನ ಓಪನ್ ಮಾಡಿ ಲೆಫ್ಟಿಗೆ ತಿರುಗಿಸಿದ್ರೆ ಓಪನ್ ಆಗುತ್ತೆ. ಅದನ್ನು ತೆಗೆದು ಫಿಲ್ಟರ್ನ ನಿಧಾನವಾಗಿ ಮೇಲೆತ್ತಿದ್ರೆ ಬರುತ್ತೆ. ಈ 2 ವಾಷರು ಈ ಫಿಲ್ಟರ್ನಲ್ಲೇ ಇರೋ ಹಾಗೆ ನೋಡ್ಕೋಬೇಕು. ಈ ಫಿಲ್ಟರ್ನ ನಾವು ಹುಷಾರಾಗಿ ಒಂದು ಕಡೆ ಎತ್ತಿಡಬೇಕು. ಅದಾದ ನಂತರ ನಾವು CPUಗೆ ಸಿಟ್ರಿಕ್ ಆ್ಯಸಿಡ್ ಪೌಡರ್ನ ಹಾಕೋಣ. ಒಂದು ಪೂರ್ಣ ಸಿಟ್ರಿಕ್ ಆ್ಯಸಿಡ್ ಪೌಡರ್ನ ಹಾಕೋಣ. ಇದರಲ್ಲಿ 30 ಗ್ರಾಮ್ಸ್ ಸಿಟ್ರಿಕ್ ಆ್ಯಸಿಡ್ ಪೌಡರ್ ಇರುತ್ತೆ. ಸೊ ಇದನ್ನು ಹಾಗೆ ಆ ಫಿಲ್ಟರ್ ಇದ್ದ ಜಾಗಕ್ಕೆ ನಾವು ಹಾಕಿ ಈ ವಾಷರ್ ಇರೋ ಹಾಗೆ ನೋಡ್ಕೊಳ್ಳಿ. ಈ CPUನ ಹಾಕಿ ಈ ರಿಂಗಿಂದ ಅದನ್ನು ಲಾಕ್ ಮಾಡಬೇಕು. ಈಗ ನಾವು ಸ್ವಲ್ಪ ನೀರನ್ನು ಬಿಡಬೇಕಾಗುತ್ತೆ. ಸ್ವಲ್ಪ ನೀರನ್ನು ಬಿಟ್ಟು ನೋಡೋಣ. ಈಗ ನಾವು ಆಫ್ ಮಾಡೋಣ. ಇದಾದಮೇಲೆ ಏನು ಮಾಡಬೇಕಂದ್ರೆ, ಈ ದೊಡ್ಡನೇ ಗ್ಲಾಸ್ ಇದೆ ಅಲ್ಲ, ಈ ಲೋಟ ತಗೊಂಡು ನಾವು ಈ ಓಸ್ನ ಮತ್ತು ಈ ಬ್ಯೂಟಿ ವಾಟರ್ ಓಸನ್ನು ಎರಡನ್ನು ಈ ಲೋಟದೊಳಗಡೆ ಹಾಕಬೇಕು. ಈ 2 ಓಸ್ಗಳು ನೀರಲ್ಲಿ ಮುಳುಗುವಷ್ಟು ನಾವು ಈ ಲೋಟಕ್ಕೆ ನೀರನ್ನು ತುಂಬುವಷ್ಟು ನೀರು ಬಿಡಬೇಕು. ಈ 2 ಓಸ್ಗಳು ನೀರಲ್ಲಿ ಮುಳುಗಿರಬೇಕು. ಅಷ್ಟು ನೀರನ್ನು ತುಂಬಿಸಿ ನಾವು ನೀರನ್ನು ಆಫ್ ಮಾಡಬೇಕು. ಈಗ ಕ್ಲೀನಿಂಗ್ ಪ್ರೋಸೆಸ್ ಶುರು ಆಗಿದೆ. ಸೊ ಈ ಕ್ಲೀನಿಂಗ್ ಪ್ರೋಸೆಸ್
5ರಿಂದ 8 ಗಂಟೆಗಳ ಕಾಲ ಹೀಗೆ ಬಿಟ್ಟಿರಬೇಕು. ಅದಾದಮೇಲೆ ನೋಡೋಣ. ಸೊ ನಾವು ಈಗ ಈ ಕ್ಲೀನಿಂಗ್ ಹಾಕಿ 6 ಗಂಟೆಗಳ ಕಾಲ ಆಗಿದೆ. ನೆಕ್ಸ್ಟ್ ಏನು ಮಾಡೋದು ಅನ್ನೋದನ್ನು ನೋಡೋಣ. ಈ 2 ಓಸ್ಗಳನ್ನು ನಾವು ತೆಗಿಬೇಕು. ತೆಗೆದು ಇದನ್ನು ಪಕ್ಕಕ್ಕಿಡೋಣ. ಹಾಗೆ 2 ನಿಮಿಷ ನಾವು ನೀರನ್ನು ಹಾಗೆ ಹೋಗಲಿಕ್ಕೆ ಬಿಡೋಣ. ಆದ ನಂತರ ಮತ್ತೆ ನೀರನ್ನು ಆಫ್ ಮಾಡಿ ನಾವು ಈ CPU ರಿಮೂವ್ ಮಾಡಬೇಕಾಗುತ್ತೆ. ಸೊ ಈ ರಿಂಗನ್ನು ಲಾಕ್ ಓಪನ್ ಮಾಡಿ ರಿಂಗನ್ನು ತೆಗೆದು CPU ನಿಧಾನಕ್ಕೆ ಮೇಲೆತ್ತಿದ್ರೆ ಬರುತ್ತೆ. ಜೊತೆಗೆ ಈ ವಾಷರ್ ಜೊತೆಗೆ ಇರೋ ಹಾಗೆ ನೋಡ್ಕೊಳ್ಳಿ. ಮತ್ತು CPU ನೀರಿರುತ್ತೆ, ಅದನ್ನು ಓಪನ್ ಮಾಡಿ ಚೆಲ್ಲಿ ಹಾಗೆ ಕ್ಯಾಪ್ ಓಪನ್ನಲ್ಲೇ ಇಡಬೇಕು. ಇಲ್ಲಾಂದರೆ ಇದರಲ್ಲಿ ಇರೋವಂಥ ಸ್ಪಾಂಜ್ ಫಂಗಸ್ ಬರುತ್ತೆ. ನೀವು ಕ್ಯಾಪ್ ಹಾಕಿ ಇಟ್ಬಿಟ್ರೆ ಅದನ್ನು 1 ದಿನ 2 ದಿನ ಒಣಗಿಸಿ ಆಮೇಲೆ ಕ್ಯಾಪ್ ಹಾಕಿ ಎತ್ತಿಡೋಣ. ಅದಾದಮೇಲೆ ನಾವು ಫಿಲ್ಟರ್ನ ಮತ್ತೆ ಅದರ ಪ್ಲೇಸಿಗೆ ಹಾಕೋಣ. ರಿಂಗನ್ನು ಹಾಕಿ ಮತ್ತೆ ಅದನ್ನು ಲಾಕ್ ಮಾಡೋಣ. ಈ ಫಿಲ್ಟರ್ ಹಾಕಿದ್ಮೇಲೂ ನಾವು 2 ನಿಮಿಷ ಹಾಗೆ ನೀರು ಹೋಗಲಿಕ್ಕೆ ಬಿಡಬೇಕು. ನಿಮಿಷ ಆದಮೇಲೆ ಮತ್ತೆ ನೀರನ್ನು ಆಫ್ ಮಾಡಿ ಕ್ಯಾಪನ್ನು ಹಾಕೋಣ. ನಾವು ಗೋಡೆಯಿಂದ ಕೆಳಗಿಳಿಸಿ ಏನಾದರೂ ಮಿಷಿನನ್ನು ಈ ಕ್ಲೀನಿಂಗ್ ಮಾಡಿದರೆ ಮಿಷಿನನ್ನು ಮತ್ತೆ ಗೋಡೆ ಮೇಲೆ ಹಾಕಿದ್ಮೇಲೆ ಇನ್ಯಾನ್ಸರ್ ಹಾಕಬೇಕಾಗತ್ತೆ. ನಾವು ಕೆಳಗಡೆನೇ ಮಾಡಿರೋದ್ರಿಂದ ಇನ್ಯಾನ್ಸರ್ ತೆಗೆದೇ ಇರಲ್ಲ, ಹಾಗಾಗಿ ಅದರಲ್ಲೇ ಇರುತ್ತೆ. ಸೊ ಇದಾದಮೇಲೆ ನಾವು ಪ್ಲಗ್ ಹಾಕಿ ಸ್ವಿಚ್ ಆನ್ ಮಾಡಿ ಒಂದು ಸರಿ ನೀರನ್ನು ಬಿಡಬೇಕಾಗತ್ತೆ. 1 ಗ್ಲಾಸಷ್ಟು ನೀರು ಹೋದ್ಮೇಲೆ ನಾವು ಆ ನೀರನ್ನು ಹಿಡಿದು ಬಳಸಬಹುದು. ಸೊ ನಾವು ತಿಂಗಳಿಗೆ 1 ಸರಿನಾದರೂ ಈ ಕ್ಲೀನಿಂಗ್ ಮಾಡಬೇಕಾಗತ್ತೆ ಹಾರ್ಡ್ ವಾಟರ್ ಇದ್ದಲ್ಲಿ. ಅಥವಾ ನಾವು RO ಮೂಲಕ ಕನೆಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಆದರೆ ಅಟ್ಲೀಸ್ಟ್ 2 ತಿಂಗಳಿಗೆ 1 ಸರಿನಾದರೂ ಮಾಡಬೇಕಾಗತ್ತೆ. ಆವಾಗ ಈ ಮಿಷಿನಿನ ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ, ನೀರಿನ ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಅದರಿಂದ ನಮಗೆ ಒಳ್ಳೆಯ ಆರೋಗ್ಯ ಕೂಡ ಸಿಗುತ್ತೆ. ಹಾಗೆ ನಾವು ಡೀಪ್ ಕ್ಲೀನ್ನ ವರ್ಷಕ್ಕೊಂದು ಸರಿ ಮಾಡಬೇಕಾಗಿರೋದು ಅನಿವಾರ್ಯ. ಅದು ಹೇಗೆ ಮಾಡೋದು ಏನು ಅನ್ನೋದನ್ನು ನೆಕ್ಸ್ಟು ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ನಿಮಗೆ ಈ ಕ್ಲೀನಿಂಗ್ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಆರೋಗ್ಯವಾಗಿರಬೇಕು ಅಂದರೆ ನೀವು ಕುಡಿತಿರುವಂಥ ನೀರಿನ ಬಗ್ಗೆ ತಿಳ್ಕೊಳ್ಳಿ. ನೀರನ್ನು ಬದಲಾಯಿಸಿ ಜೀವನವೂ ಬದಲಾಗುತ್ತೆ. ಧನ್ಯವಾದಗಳು.